ಸಂಪುಟ ಪುನರಚನೆ ಸರ್ಕಸ್ ಈಗ ಬಹಳ ಜೋರಾಗಿ ನಡೀತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಮೊದಲ ಪಟ್ಟಿ ಹೊತ್ತು ತೆರಳಿರುವಂತಹ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಸರ್ಕಸ್ ನಡೀತಾ ಇದೆ. ದೆಹಲಿಯತ್ತ ಈಗ ಡಿಕೆಶಿ ಅವರು ಮತ್ತೆ ಸಿದ್ದರಾಮಯ್ಯನವರು ಮುಖ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಮೊದಲ ಪಟ್ಟಿಯನ್ನ ಹೊತ್ತು ತೆರಳಿದ್ದಾರೆ ಸಿದ್ದು ಮತ್ತೆ ಡಿಕೆಶಿ. ಇಂದು ರಾತ್ರಿಯೊಳಗೆ ಅಂತಿಮವಾಗಲಿದ್ಯಾ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಲಿರೋ ಸಿದ್ದು ಮತ್ತೆ ಡಿಕೆಶಿ. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ನಾಯಕರುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಯಾರನ್ನೆಲ್ಲ ಕೈ ಬಿಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಈಗ ಫೈನಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದು ಮತ್ತು ಡಿಕೆಶಿ. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಯಾರ್ಯಾರು ಸೇರಿಸ್ಕೋಬೇಕಾಗತ್ತೆ, ಯಾರ್ಯಾರು ಸೇರಿಸ್ಕೋಬಾರ್ದು, ಏನು ಕೈ ಬಿಡ್ತಾ ಇದ್ದೀವಿ ಎಲ್ಲವನ್ನೂ ಕೂಡ ಅವರಿಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಹೈಕಮಾಂಡ್ ಜೊತೆ ಈಗ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಅವರು ಕೂತು ಮಾತನಾಡ್ತಾರೆ. ಮೊದಲ ಪಟ್ಟಿಯನ್ನು ಹೊತ್ತು ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ ಸಿದ್ದು ಮತ್ತು ಡಿಕೆಶಿ. ಇಂದು ರಾತ್ರಿಯೊಳಗೆ ಅಂತಿಮವಾಗಲಿದ್ಯಾ ಹಾಗಿದ್ರೆ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಯಾರ್ಯಾರು ನಾಯಕರುಗಳಿರ್ತಾರೆ ಅನ್ನೋದು ಹೈಕಮಾಂಡ್ ನಾಯಕರ ಜೊತೆ ಈಗ ಚರ್ಚಿಸಲಿದ್ದಾರೆ ಸಿದ್ದು ಮತ್ತು ಡಿಕೆಶಿ. Okay, sir. Thank you so much. What would be your first agenda after becoming PM, sir? ಸಂಪುಟ ರಚನೆಯ ಕಸರತ್ತು ದೆಹಲಿಗೆ ಡಿಕೆ ಸಿದ್ದು. ಇತ್ತ ಹೈಕಮಾಂಡ್ ಭೇಟಿಗೂ ಮುನ್ನವೇ ಡಿಕೆಶಿ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನು ಮಾಡ್ತಾರೆ. ಡಿಕೆಶಿ ಭೇಟಿಯಾದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನಕ್ಕಾಗಿ ಡಿಕೆಶಿ ಬಳಿ ಬೇಡಿಕೆಯನ್ನ ಇಟ್ಟಿರೋ ಹರಿಪ್ರಸಾದ್ ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಡಿಕೆಶಿ ಜೊತೆಗೆ. ಸಂಪುಟ ಪುನರ್ರಚನೆ ಕಸರತ್ತು ಜೋರಾಗಿ ನಡೀತಾ ಇದೆ ಎಲ್ಲ ನಾಯಕರುಗಳದ್ದು. ಇತ್ತ ಏನು ದೆಹಲಿಗೆ ಡಿಕೆ ಸಿದ್ದು ಈಗ ಹೊರಟಿದ್ದಾರೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ. ಆದರೆ ಹೈಕಮಾಂಡ್ ಭೇಟಿಗೂ ಮುನ್ನವೇ ಡಿಕೆಶಿ ಬಳಿ ಬಿಕೆ ಹರಿಪ್ರಸಾದ್ ಹೋಗಿ ಮಾತನಾಡಿರೋದು. ಡಿಕೆಶಿಯನ್ನು ಭೇಟಿಯಾಗಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ನನಗೆ ಕೊಡಿ ಅಂತ ಕೇಳೋದಕ್ಕೆ ಡಿಕೆಶಿ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಹರಿಪ್ರಸಾದ್. ಬರೋಬ್ಬರಿ 20 ನಿಮಿಷಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಂದರೆ ಏನು ಈ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ನನಗೂ ಇರಲಿ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಕೊಂಡು ಹರಿಪ್ರಸಾದ್ನವರು 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದಂತಹ ಈ ಒಂದು ಉಭಯರ ಚರ್ಚೆಯಲ್ಲಿ ಕಾದು ನೋಡಬೇಕಾಗುತ್ತೆ ಹರಿಪ್ರಸಾದ್ ಅವರು ಸಚಿವ ಸ್ಥಾನಕ್ಕೆ ಆಯ್ಕೆ ಆಗ್ತಾರಾ ಇಲ್ವಾ ಅಂತ.